ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಭಯ ಭಕ್ತಿ. ದೇವರಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಏಳುವಂಥ ಆಶೀರ್ವಾದಗಳನ್ನು ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ್ದಾರೆ. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಿಗೆ ತಿಳುವಳಿಕೆಯನ್ನು ದೇವರು ಅನುಗ್ರಹಿಸಿ ಕೊಡ್ತಾರೆ. ಇವತ್ತು ಅನೇಕ ಜನರು ನೋಡುವಾಗ ದೇವರ ಮೇಲೆ ಭಯ ಭಕ್ತಿ ಇಲ್ಲ. ನಾವು ಮಾಡುವಂಥ ಒಂದೊಂದು ಕಾರ್ಯಗಳನ್ನು, ನನ್ನ ನಡೆ ನುಡಿ ಕ್ರಿಯೆಗಳನ್ನು ದೇವರು ನೋಡ್ತಾ ಇದ್ದಾರೆ ಎಂಬುದಾಗಿ ಭಯವಿಲ್ಲದೆ ಭಕ್ತಿ ಇಲ್ಲದೆ ಜೀವನ ಮಾಡುತ್ತಾರೆ. ಯಾವಾಗ ದೇವರ ಮೇಲೆ ಭಯ ಭಕ್ತಿ ಇರುವುದಿಲ್ಲವೋ ಆ ವ್ಯಕ್ತಿಗೆ ತಿಳುವಳಿಕೆ ಇರುವುದಿಲ್ಲ. ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ಹಾಗಾದ್ರೆ ದೇವರ ಮಕ್ಕಳು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾನು ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ದೇವರು ನೋಡ್ತಾ ಇದ್ದಾರೆ. ನನ್ನ ನಡೆ ನುಡಿ ಕ್ರಿಯೆಗಳನ್ನು ದೇವರು ನೋಡ್ತಾ ಇದ್ದಾರೆ. ನಾನು ದೇವರ ವಾಕ್ಯದಂತೆ ಜೀವಿಸಬೇಕು ಎಂಬುದಾಗಿ ದೇವರ ಭಯ ದೇವರ ಮಕ್ಕಳಿಗಿರುವಾಗ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ತಿಳುವಳಿಕೆಯನ್ನು ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ತಿಳುವಳಿಕೆಯನ್ನು ಕೊಡ್ತಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳವರು ಕೆಟ್ಟದನ್ನ ತೊರೆದು ಬಿಡುವಾಗ, ದೇವರ ಚಿತ್ತಕ್ಕೆ ವಿರುದ್ಧವಾದದನ್ನ ತೆಗೆದು ಬಿಡುವಾಗ ದೇಹಕ್ಕೆ ಆರೋಗ್ಯವನ್ನು ಅನುಗ್ರಹಿಸಿ ಕೊಡ್ತಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಏಳುವಂತ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ತಿಳುವಳಿಕೆಯನ್ನು ದೇವರು ಅನುಗ್ರಹಿಸಿ ಕೊಡ್ತಾರೆ. ದೇವರಿಗೆ ಭಯಪಟ್ಟು ದೇವರ ಚಿತ್ತಕ್ಕೆ ವಿರುದ್ಧವಾದನ್ನ ತೆಗೆದು ಬಿಟ್ಟು ದೇವರ ಚಿತ್ತಂತೆ ಜೀವಿಸುವವರಿಗೆ ಆರೋಗ್ಯವನ್ನು ಅನುಗ್ರಹಿಸಿ ಕೊಡ್ತಾರೆ. ಹಾಗಾದ್ರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾನು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನ ದೇವರು ನೋಡ್ತಾ ಇದ್ದಾರೆ. ನನ್ನ ಜೀವಿತ ದೇವರಿಗೆ ಮರೆಯಾಗಿಲ್ಲ. ನಾನು ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಬಾರದು ಎಂಬುದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಭಯಭಕ್ತಿ ಉಳ್ಳವರಿಗೆ ದೇವರು ಏಳುವಂತ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 18ನೇ ವಚನದಲ್ಲಿ ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಭಯಭಕ್ತಿ ಉಳ್ಳವರನ್ನ ದೇವರು ಗಮನಿಸುತ್ತಾರೆ. ಅವರಿಗೆ ಕೃಪೆಯನ್ನು ಅನುಗ್ರಹಿಸಿಕೊಡುವುದು ಮಾತ್ರವಲ್ಲದೆ ಏಳುವಂತ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡುತ್ತಾರೆ. ಹಾಗಾದ್ರೆ ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂತ ಅವಧಿ ಆಯಸ್ಸು ಸಮಯದಲ್ಲಿ ಒಂದೊಂದು ದಿನವೂ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಬೇಕು. ನಾನು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನು ನನ್ನ ಕರ್ತನ ಕಣ್ಣುಗಳು ನೋಡುತ್ತಿದೆ. ನಾನು ದೇವರಿಗೆ ಭಯಪಟ್ಟು ದೇವರ ಚಿತ್ತಂತೆ ನಾನು ಜೀವಿಸಬೇಕು
ಆತನ ವಾಕ್ಯದಂತೆ ಜೀವಿಸಬೇಕೆಂಬುದಾಗಿ ತೀರ್ಮಾನವನ್ನು ಮಾಡಬೇಕು. ಭಯಭಕ್ತಿ ಉಳ್ಳವರಿಗೆ ದೇವರು ತಿಳುವಳಿಕೆಯನ್ನು ಕೊಡ್ತಾರೆ. ಭಯಭಕ್ತಿ ಉಳ್ಳವರಿಗೆ ದೇವರು ಶರೀರದಲ್ಲಿ ಆರೋಗ್ಯವನ್ನು ಕೊಡ್ತಾರೆ. ಭಯಭಕ್ತಿ ಉಳ್ಳವರಿಗೆ ದೇವರ ಕಟಾಕ್ಷ ದೊರಕುತ್ತದೆ, ದೇವರ ಆಶೀರ್ವಾದ ದೊರಕುತ್ತದೆ. ಭಯಭಕ್ತಿ ಉಳ್ಳವರನ್ನ ದೇವರು ಗಮನಿಸುತ್ತಾನೆ. ಅವರ ಜೀವಿತದಲ್ಲಿ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡ್ತಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಓದಿ ಧ್ಯಾನಿಸಿ ನೋಡ್ರಿ. ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ದೈವ ಜನರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನೋಡ್ರಿ, ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳಿದೆ ನೋಡ್ರಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಂರಕ್ಷಣೆ. ತನ್ನ ದೂತರನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಭಯಭಕ್ತಿ ಉಳ್ಳವರಿಗೆ ದೂತರ ಗುಂಪನ್ನು ಅನುಗ್ರಹಿಸಿ ಕೊಡ್ತಾನೆ, ಅವ್ರನ್ನ ಕಾಪಾಡುವುದಕ್ಕಾಗಿ, ಅವ್ರ ನಡೆಸುವುದಕ್ಕಾಗಿ. ಈ ಲೋಕದಲ್ಲಿ ಬರುವಂತ ಕೇಡು ಗಂಡಾಂತರಗಳಿಂದ ಪಾರು ಮಾಡುವುದಕ್ಕಾಗಿ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ತನ್ನ ದೂತರ ದಂಡನ್ನ ಅನುಗ್ರಹಿಸುತ್ತಾನೆ. ಹಾಗಾದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳಿದೆ ನೋಡ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಬೇಕು. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಆ ರೀತಿ ನಮ್ಮ ಜೀವಿತ ಇರಬೇಕು. ಯಾಕಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಕರ್ತನ ಕಣ್ಣುಗಳು ನೋಡುತ್ತಿದೆ. ಆತನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುವಾಗ, ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡುವಾಗ, ದೇವರ ಚಿತ್ತಂತೆ ನೀವು ಜೀವನ ಮಾಡುವಾಗ, ನಿಮಗೆ ದೇವದೂತರ ದಂಡನ್ನ ಇಳಿಸಿ ಕಾವಲಾಗಿದ್ದು ಕಾಪಾಡಿ ಸಂರಕ್ಷಣೆ ಮಾಡುತ್ತಾನೆ. ಹಾಗಾದರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರ ವಾಕ್ಯದಂತೆ ಜೀವಿಸಬೇಕು. ಭಯ ಭಕ್ತಿ ಉಳ್ಳವರಿಗೆ ಎಷ್ಟೊಂದು ಆಶೀರ್ವಾದಗಳು ಸತ್ಯವೇದದಲ್ಲಿ ದೇವರು ತಿಳಿಸಿದ್ದಾರೆ ನೋಡ್ರಿ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 9ನೇ ವಚನದಲ್ಲಿ, ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವರಿಗೆ ನೀವು ಸ್ತೋತ್ರ ಹೇಳ್ಬೇಕು. ನಾವೆಲ್ಲರೂ ದೇವರಿಗೆ ಏನ್ ಮಾಡಬೇಕು? ಸ್ತೋತ್ರವನ್ನ ಸಲ್ಲಿಸಬೇಕು. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಯೆಹೋವನ ಜನರೇ, ದೇವರ ಮಕ್ಕಳೇ, ದೇವರ ಸೇವಕರೇ, ದೇವರಲ್ಲಿ ಏನಾಗಿರ್ರಿ? ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಇವತ್ತು ಅನೇಕ ಜನರಿಗೆ ಕೊರತೆಗಳಿದೆ, ಹೋರಾಟಗಳಿದೆ, ಸಮಸ್ಯೆಗಳಿದೆ. ವಾಕ್ಯವನ್ನು ಗಮನಿಸ್ರಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುವಾಗ ನಿಮಗೆ ಯಾವ ಕೊರತೆಯೂ ಇಲ್ಲದ ಹಾಗೆ ನಿಮ್ಮ ಕೊರತೆಯನ್ನು ದೇವರು ನೀಗಿಸುತ್ತಾರೆ. ನಿಮ್ಮ ಅಗತ್ಯತೆಗಳನ್ನು ದೇವರು ಪೂರೈಸುತ್ತಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳವರನ್ನ ದೇವರು ದೃಷ್ಟಿಸುತ್ತಾ ಅವರಿಗೆ ಕೃಪೆಯನ್ನು ಅನುಗ್ರಹಿಸಿ ಕೊಡುತ್ತಾ, ಅವರಿಗೆ ಸಂರಕ್ಷಣೆಯನ್ನು ಅನುಗ್ರಹಿಸಿ ಕೊಡುತ್ತಾ, ಅವರಿಗೆ ಯಾವ ಕೊರತೆ ಇಲ್ಲದ ಹಾಗೆ ದೇವರು ನಡೆಸುವಾತನಾಗಿದ್ದಾನೆ. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಬೇಕು. ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯಬೇಕು.
ದೇವರ ಚಿತ್ತಕ್ಕೆ ವಿರುದ್ಧವಾದ ಸ್ವಭಾವಗಳನ್ನು ನಿಮ್ಮಿಂದ ತೆಗೆದು ಬಿಡಬೇಕು. ನಿಮ್ಮ ಸ್ವಭಾವದಲ್ಲಿ ನೀವು ಜೀವನ ಮಾಡಬಾರದು. ದೇವರ ಸ್ವಭಾವವನ್ನು ಹೊಂದಿಕೊಳ್ಳಬೇಕು. ದೇವರ ವಾಕ್ಯದಂತೆ ನಾವು ಜೀವನ ಮಾಡಬೇಕು. ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುತ್ತಿದ್ದೇವೋ? ದೇವರ ವಾಕ್ಯದಂತೆ ನಾವು ಜೀವನ ಮಾಡುತ್ತಿದ್ದೇವೋ? ದೇವರ ಭಯ ಭಕ್ತಿ ನಮ್ಮಲ್ಲಿ ಇದೆಯೋ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ಪರೀಕ್ಷಿಸಿಕೊಂಡು ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುವಾಗ ಎಷ್ಟು ಆಶೀರ್ವಾದಗಳನ್ನು ದೇವರು ನಮಗಿಟ್ಟಿದ್ದಾರೆ ನೋಡಿ. ಹಾಗಾದ್ರೆ ಅನೇಕ ಜನರು ದೇವರಲ್ಲಿ ಭಯಭಕ್ತಿ ಇಲ್ಲದವರಾಗಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿ ಅನೇಕ ಸಮಸ್ಯೆಗಳಲ್ಲಿ ಹೋರಾಟಗಳಲ್ಲಿದ್ದಾರೆ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಾಗಾದ್ರೆ ನೀವು ತೀರ್ಮಾನ ಮಾಡಬೇಕು, ದೇವರೇ, ಇನ್ನು ಮುಂದೆ ನಾನು ನಿನ್ನಲ್ಲಿ ಭಯಭಕ್ತಿ ಉಳ್ಳವಳಾಗಿ ನಾನು ಜೀವನ ಮಾಡುತ್ತೇನೆ. ನಿನ್ನ ವಾಕ್ಯದಂತೆ ನಾನು ಜೀವನ ಮಾಡುತ್ತೇನೆ. ನನ್ನ ಜೀವಿತವನ್ನು ನೀನು ನೋಡುವ ದೇವರಾಗಿದ್ದೀರಿ. ನನ್ನ ನಡೆ ನುಡಿ ಕ್ರಿಯೆಗಳನ್ನು ನೀವು ನೋಡುವ ದೇವರಾಗಿದ್ದೀರಿ. ಇನ್ನು ಮುಂದೆ ನಾನು ಭಯಭಕ್ತಿಯಿಂದ ಜೀವಿಸುತ್ತೇನೆ ಎಂಬುದಾಗಿ ನೀವು ತೀರ್ಮಾನ ಮಾಡಬೇಕು. ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಬೇಕು. ನೀವು ಪ್ರಾರ್ಥನೆ ಮಾಡುವಾಗ, ನೀವು ತೀರ್ಮಾನ ಮಾಡುವಾಗ ದೇವರು ನಿಮಗೆ ಭಯಭಕ್ತಿಯ ಹೃದಯವನ್ನ ದೇವರು ಅನುಗ್ರಹಿಸಿ ಕೊಡ್ತಾರೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 39ನೇ ವಚನದಲ್ಲಿ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ದೇವರ ಸನ್ನಿಧಿಯಲ್ಲಿ ಬಂದು, ದೇವರೇ, ನಾನು ನನ್ನ ಜೀವಿತದಲ್ಲಿ ಇನ್ನು ಮುಂದೆ ನಿನಗೆ ಭಯಭಕ್ತಿ ಉಳ್ಳವಳಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ನೀವು ಮನಸ್ಸು ಮಾಡಿ ತೀರ್ಮಾನ ಮಾಡಿ ಬಂದು ಪ್ರಾರ್ಥನೆ ಮಾಡುವಾಗ, ನೀವು ದೇವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳುವಾಗ ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ನಿಮಗೆ ಭಯಭಕ್ತಿ ಉಳ್ಳವರಾಗಿ ಆತನಲ್ಲಿ ಜೀವನ ಮಾಡಲಿಕ್ಕಾಗುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಲು ದೇವರು ಅನುಗ್ರಹ ಮಾಡುತ್ತಾರೆ, ನಿಮಗೆ ಕೃಪೆಯನ್ನು ಅನುಗ್ರಹಿಸಿ ಕೊಡ್ತಾರೆ. ಹಾಗಾದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳು ಅಡಕವಾಗಿದೆ ನೋಡಿ. ಹಾಗಾದ್ರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡ್ರಿ. ನನ್ನ ಒಂದೊಂದು ಕಾರ್ಯಗಳನ್ನು ಕರ್ತನ ನೋಡ್ತಾ ಇದ್ದಾರೆ. ನನ್ನ ನಡೆ ನುಡಿ ಕ್ರಿಯೆಗಳನ್ನು ದೇವರು ನೋಡ್ತಾ ಇದ್ದಾರೆ. ದೇವರಿಗೆ ಮರೆಯಾದದ್ದು ಯಾವುದೂ ಇಲ್ಲ. ನಾನು ದೇವರ ಚಿತ್ತಕ್ಕೆ ವಿಧಿಗಳಾಗಿ ಜೀವನ ಮಾಡಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಬೇಕು. ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುವಾಗ ದೇವರಿಂದ ಏರಳುವಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ತೀರ್ಮಾನ ಮಾಡಬೇಕು. ಹಾಗಾದರೆ ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿ ಜೀವನ ಮಾಡಬೇಕು. ದೇವರ ವಾಕ್ಯದಂತೆ ನಾನು ನಡೆಯಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ದೇವರೇ, ಆ ಭಯಭಕ್ತಿ ಹೃದಯವನ್ನು, ಮನಸ್ಸನ್ನು ನನಗೆ, ನನ್ನ ಕುಟುಂಬದಲ್ಲಿ ಎಲ್ಲರಿಗೆ ಅನುಗ್ರಹಿಸಿ ಕೊಡ್ರಿ ಅಂತ ಕೇಳುವಾಗ ದೇವರು ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ
28ರಿಂದ 29 ವಚನದಲ್ಲಿ, ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಯಿಸುವ ಅಗ್ನಿಯಾಗಿದ್ದಾನೆ. ಈ ವಾಕ್ಯವನ್ನು ಗಮನಿಸಿರಿ. ದೇವರು ಒಳ್ಳೆಯವನಾಗಿದ್ದಾನೆ, ಕನಿಕರವುಳ್ಳವನಾಗಿದ್ದಾನೆ, ದಯವುಳ್ಳವನಾಗಿದ್ದಾನೆ, ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಮಾತ್ರವಲ್ಲದೆ ಆತನು ದಯಿಸುವ ಅಗ್ನಿಯಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಮಹೋನ್ನತ ದೇವರು, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು. ಆತ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ, ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಬೇಕು. ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು, ಮೊದಲು ಕೃತಜ್ಞತೆ ನಮಗಿರಬೇಕು. ನಂತರ ಆತನಿಗೆ ಸಮರ್ಪಕವಾದಂಥ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದ್ರೆ ನಮ್ಮ ದೇವರು ದಯಿಸುವ ಅಗ್ನಿಯಾಗಿದ್ದಾನೆ. ಆತನಿಗೆ ಮಾಡುವಂಥ ಆರಾಧನೆ ಭಕ್ತಿಯಿಂದಲೂ ಭಯದಿಂದಲೂ ಮಾಡಬೇಕು. ಮಾಡುವಂಥ ಪ್ರಾರ್ಥನೆ ಭಕ್ತಿಯಿಂದಲೂ ಭಯದಿಂದಲೂ ಮಾಡಬೇಕು. ನಮ್ಮ ಜೀವನ ಭಕ್ತಿಯಿಂದಲೂ ಭಯದಿಂದಲೂ ಈ ಲೋಕದಲ್ಲಿ ನಾವು ಜೀವಿಸಬೇಕು. ದೇವರ ವಾಕ್ಯದಂತೆ ಜೀವಿಸಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ದೇವರ ನಾಮ ಮಹಿಮೆ ಆಗಬೇಕು. ಕರ್ತನ ಕಣ್ಣುಗಳನ್ನು ನೋಡುತ್ತಿದೆ, ನನ್ನ ದೇವರಿಗೆ ಮರೆಯಾದದ್ದು ಯಾವುದಿಲ್ಲ ಎಂಬುದಾಗಿ ತಿಳಿದುಕೊಂಡು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಬೇಕು. ಈ ವಾಕ್ಯವನ್ನು ಧ್ಯಾನಿಸಿ ನೋಡ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ತಿಳುವಳಿಕೆ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆರೋಗ್ಯ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ದೇವರು ಕಟಾಕ್ಷಿಸ್ತಾನೆ, ಅವನು ಲಕ್ಷಿಸ್ತಾನೆ. ಆತನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ತನ್ನ ದೂತರನ್ನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರುವುದಿಲ್ಲ. ಮಾತ್ರವಲ್ಲದೆ ದೇವರ ಸನ್ನಿಧಿಯಲ್ಲಿ ಬಂದು ನನಗೆ ಭಯಭಕ್ತಿಯ ಹೃದಯವನ್ನ ಮನಸ್ಸನ್ನ ಕೊಡು ಎಂಬುದಾಗಿ ಕೇಳುವಾಗ ಅದನ್ನು ಅನುಗ್ರಹಿಸಿ ಕೊಡ್ತಾನೆ. ಆದ್ದರಿಂದ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಕೊರತೆಗಳು ನೀಗಲ್ಪಡ್ತದೆ, ತಡೆಗಳು ಮುರಿಯಲ್ಪಡ್ತದೆ. ದೇವದೂತರು ನೀವಿರುವಂತಹ ಸ್ಥಳದಲ್ಲಿ ಇಳಿದು ಬಂದು ನಿಮ್ಮನ್ನ ಕಾದು ಕಾಪಾಡಿ ನಡೆಸ್ತಾರೆ. ಆತನಲ್ಲಿ ಭಯಭಕ್ತಿ ಉಳ್ಳವರನ್ನ ದೇವರು ಏಳುವಂತ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಟ್ಟು ಈ ಲೋಕದ ಜೀವಿತವೆಲ್ಲ ಆತನು ಅದ್ಭುತಕರವಾಗಿ ಮುನ್ನಡೆಸ್ತಾನೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಭಯಭಕ್ತಿ ಉಳ್ಳವರನ್ನ ದೇವರು ಏರಳವಾಗಿ ಆಶೀರ್ವಾದ ಮಾಡ್ತಾರೆ. ಭಯಭಕ್ತಿ ಉಳ್ಳವರನ್ನ ದೇವರು ಉಪಯೋಗಿಸುತ್ತಾರೆ. ಭಯಭಕ್ತಿ ಉಳ್ಳವರನ್ನ ದೇವರು ವರಗಳಿಂದ ತುಂಬಿಸ್ತಾರೆ. ಭಯಭಕ್ತಿ ಉಳ್ಳವರಿಗೆ ದೇವರ ಆರಾಧನಾ ಅಭಿಷೇಕದಿಂದ ದೇವರು ನಿಮ್ಮನ್ನು ತುಂಬಿಸಿ ತನಗೋಸ್ಕರ ಉಪಯುಕ್ತ ಪಾತ್ರೆಯಾಗಿ ದೇವರು ಉಪಯೋಗಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮನ್ನು ಸಮರ್ಪಣೆ ಮಾಡಿ, ದೇವರೇ, ಇನ್ನು ಮುಂದೆ ನನ್ನ ಜೀವಿತದಲ್ಲಿ ನಿನಗೆ ಭಯಭಕ್ತಿ ಉಳ್ಳವಳಾಗಿ ಜೀವಿಸ್ತೇನೆ. ಆ ಭಯಭಕ್ತಿ ಹೃದಯವನ್ನ, ಮನಸ್ಸನ್ನ ನನಗೆ ಅನುಗ್ರಹಿಸಿಕೊಡ್ರಿ, ನನ್ನ ಕುಟುಂಬದಲ್ಲಿ ಅನುಗ್ರಹಿಸಿಕೊಡ್ರಿ. ಇನ್ನು ಮುಂದೆ ನಿನ್ನ ವಾಕ್ಯದಂತೆ ನಾನು ಜೀವಿಸ್ತೇನೆ, ಭಯಭಕ್ತಿಯಿಂದ ಜೀವಿಸ್ತೇನೆ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ಒಪ್ಪಿಸಿಕೊಡುವಾಗ ದೇವರು ಅಂಥ ಮನಸ್ಸನ್ನು, ಅಂಥ ಹೃದಯವನ್ನು ನಿಮಗೆ ಅನುಗ್ರಹಿಸಿಕೊಡ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಿಯರೇ, ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳು ಸತಿವೇದದಲ್ಲಿ ಬರೆಯಲ್ಪಟ್ಟಿದೆ, ಅದರ ಕುರಿತು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು ದೇವರೇ ನನಗೆ ಭಯಭಕ್ತಿ ಹೃದಯವನ್ನು, ಮನಸ್ಸನ್ನು ಅನುಗ್ರಹಿಸಿಕೊಟ್ರೆ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ
ಅವರ ಮೇಲೆ ನಿನ್ನ ಕೃಪೆಯನ್ನು ಸುರಿಯ ಮಾಡಿ ಅವರಿಗೆ ಭಯಭಕ್ತಿ ಹೃದಯವನ್ನ ಮನಸ್ಸನ್ನು ಅನುಗ್ರಹಿಸಿಕೊಡು. ಇಡೀ ಅವರ ಕುಟುಂಬದಲ್ಲಿ ಎಲ್ಲರೂ ಭಯಭಕ್ತಿ ಉಳ್ಳವರಾಗಿ ನಿನಗೋಸ್ಕರ ಜೀವನ ಮಾಡಲು ಕೃಪೆ ಕೊಡು. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲ ಆಶೀರ್ವಾದನ ಹೊಂದಿಕೊಂಡು ಸಾಕ್ಷಿಯಾಗಿ ಜೀವನ ಮಾಡಲು ಕೃಪೆ ಕೊಡ್ರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡ ನಮ್ಮ ಜೀವಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಲಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಷ್ಟು ಆಶೀರ್ವಾದಗಳಿದೆ. ಈ ವಾಕ್ಯವನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸಿರಿ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ದೇವರಿಂದ ಏರಳುವಂಥ ಆಶೀರ್ವಾದವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿ ದೇವರನ್ನ ಮಹಿಮೆಪಡಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. ಆ ಭಯಭಕ್ತಿ ಹೃದಯವನ್ನು ಮನಸ್ಸನ್ನು ನಿಮಗೆ ಅನುಗ್ರಹಿಸಿಕೊಳ್ಳಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. God bless you.